ಕೊಲೆ ಕೇಸ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಪಡ್ಕೊಂಡು ಆರಾಮಾಗಿದ್ದಾರೆ ಅನ್ಕೊಂಡ್ರೆ ತಪ್ಪು ಕಲ್ಪನೆಯಾಗುತ್ತೆ. ಯಾಕಂದ್ರೆ ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಖುಲಾಸೆಯಾಗಿಲ್ಲ. ಇನ್ನು ಮುಂದೆ ಚಾರ್ಜ್ ಫ್ರೇಮ್ ನಿಂದ ಶುರುವಾಗುವ ದಾಸನ ಆತಂಕದ ದಿನಗಳು ಮುಂದೆ ಅದೆಷ್ಟು ವರ್ಷಗಳು ಕೋರ್ಟ್ಗೆ ಅಲಿಯುವಂತೆ ಮಾಡುತ್ತೋ ಗೊತ್ತಿಲ್ಲ. 1-2 ವರ್ಷ ಆಗಬಹುದು ಅಥವಾ 6-7 ವರ್ಷಗಳೇ ಆಗಬಹುದು. ಯಾಕಂದ್ರೆ ತೀರ್ಪಿನವರೆಗೂ ದರ್ಶನ್ಗೆ ಮನೋಕ್ಲೇಶ ತಪ್ಪಿದ್ದಲ್ಲ. ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ದರ್ಶನ್. ಹಾಗಾದ್ರೆ ಏನದು ದರ್ಶನ್ ಮುಂದರುವ ಸವಾಲುಗಳು? ಎಲ್ಲಿಯವರೆಗೆ ಸಂಕಟದ ಸ್ಥಿತಿಯನ್ನ ದಾಸ ಕಳಿಬೇಕಿದೆ? ಆ ಬಗ್ಗೆ ಅತಿ ರೋಚಕ ವಿಷಯಗಳು ಬರ್ತಿದೆ ನೋಡಿ. ಶಿಕ್ಷೆಯೋ ಖುಲಾಸೆಯೋ? ವಿಚಾರಣೆ ಅವಧಿ ಎಷ್ಟು ವರ್ಷ? 1-3-5 ತೀರ್ಪಿನವರೆಗೂ ತಪ್ಪಿದ್ದಲ್ಲ ಮನೋಕ್ಲೇಶ. 1 ಕೊಲೆ, 17 ಆರೋಪಿಗಳು. ಕನ್ನಡ ಸಿನಿಮಾದ ಸೂಪರ್ ಸ್ಟಾರ್ ನಟ ದರ್ಶನ್ ಈ ಕೊಲೆಯ ಪ್ರಮುಖ ಆರೋಪಿ. ಇಡೀ ರಾಜ್ಯ ಬೆಚ್ಚಿಬಿದ್ದ ಈ ಪ್ರಕರಣದಲ್ಲಿ ದರ್ಶನ್ 6 ತಿಂಗಳ ಕಾಲ ಜೈಲಲ್ಲಿದ್ದು ಈಗ ಜಾಮೀನು ಪಡೆದು ಹೊರಗಿದ್ದಾರೆ. ಬೇಲ್ ಪಡ್ಕೊಂಡು ಆರಾಮಾಗಿರೋಣ ಅಂತ ಅಂದ್ಕೊಂಡ್ರು ಬೆನ್ನು ನೋವು ಬೆಂಬಿಡದೆ ಕಾಡ್ತಾ ಇದೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಂಡು ಇದ್ಬಿಡೋಣ ಅಂದ್ರು. ಇದು ಬಾಯಿ ಮಾತಲ್ಲೋ ನಡವಳಿಕೆಯಲ್ಲೋ ಪ್ರಾಯಶ್ಚಿತ ಮಾಡಿಕೊಳ್ಳೋ ಘಟನೆ ಅಂತೂ ಅಲ್ಲ. ಬರ್ಬರವಾಗಿ ವ್ಯಕ್ತಿಯ ಕೊಲೆಯಾಗಿದೆ. ಸುಮಾರು 300 ಸಾಕ್ಷ್ಯಗಳು ಈ ಕೊಲೆ ಸುತ್ತ ಸಿಕ್ಕಿದೆ. ದೇಶವೇ ಬೆಚ್ಚಿಬಿದ್ದ ಹೈ ಪ್ರೊಫೈಲ್ ಕೇಸ್ನ ಈ ಪ್ರಕರಣದ ಕುರಿತು ಇಂಚಿಂಚು ಮಾಹಿತಿ ಸಾರ್ವಜನಿಕರಿಗೂ ತಿಳಿದಿದೆ. ಇವೆಲ್ಲದರ ನಡುವೆ ದರ್ಶನ್ ಬೇಲ್ ಸಿಕ್ಕು 3 ವಾರಗಳೇ ಉರುಳಿದೆ. ಇತರೆ ಆರೋಪಿಗಳು ರೆಗ್ಯುಲರ್ ಜೀವನದತ್ತ ಮುಖ ಮಾಡ್ತಿದ್ದಾರೆ. ದರ್ಶನ್ ಕೂಡ ವೃತ್ತಿ ಬದುಕನ್ನ ರೆಸ್ಯೂಮ್ ಮಾಡಿಕೊಳ್ಳೋ ಧಾವಂತದಲ್ಲಿದ್ದಾರೆ. ಆದ್ರೆ ದರ್ಶನ್ಗೆ ಆರೋಪಿ ಅನ್ನೋ ಪಟ್ಟ ಹೋಗಿಲ್ಲ. ಕೇಸ್ನಲ್ಲಿ ಶಿಕ್ಷೆ ಅಥವಾ ಖುಲಾಸೆ ಆಗೋ ತನಕ ದರ್ಶನ್ ಭಾರೀ ಕಷ್ಟದ ದಿನಗಳನ್ನ ಎದುರಿಸಬೇಕಾಗತ್ತೆ. ಅಸಲಿಗೆ ದರ್ಶನ್ಗೆ ಬೇಲ್ ಸಿಕ್ಕಾಗ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ರು, ಖುಷಿ ಪಟ್ರು. ಅದು ಸಾಮಾನ್ಯ. ಇಷ್ಟಪಡುವ ನಟ ಜೈಲಿಂದ ರಿಲೀಸ್ ಆಗ್ತಾನೆ ಅನ್ನೋದು ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡುವ ಸುದ್ದಿಯೂ ಹೌದು. ಆದರೆ ಇದು ದೀರ್ಘಕಾಲದ ಖುಷಿಗೆ ಕಾರಣವಾದ ರಿಲೀಫ್ ಅಲ್ಲ. ಜಾಮೀನು ಪಡ್ಕೊಂಡಿರುವ ದರ್ಶನ್ ಇನ್ನೂ ಕೆಲವೇ ದಿನಗಳಲ್ಲಿ ಚಾರ್ಜ್ ಫ್ರೇಮ್ ಎದುರಿಸಬೇಕಾಗುತ್ತೆ. ಈ ಚಾರ್ಜ್ ಫ್ರೇಮ್ನಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿ ಬರುತ್ತೆ. ಅಲ್ಲಿಂದ ಶುರುವಾಗುವ ಕೋರ್ಟ್ ಅಲೆದಾಟ. ಸಿಸಿಎಚ್ 57ನೇ ನ್ಯಾಯಾಲಯದಲ್ಲಿ ಟ್ರಯಲ್ ಶುರುವಾದ ಮೇಲಿಂದ ಪ್ರತಿ ಹಂತವೂ ಆತಂಕದ ಸ್ಥಿತಿಯನ್ನ ದರ್ಶನ್ ಅನುಭವಿಸಬೇಕಾಗಿರುವುದು ನಿಶ್ಚಿತ. ಅಂದ್ಹಾಗೆ ದೇಶ ಬೆರಗಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಡುವ ಮಾತು ಕೇಳಿಬಂದಿತ್ತು. ಆದರೆ ಆ ಕೆಲಸ ಆಗಲಿಲ್ಲ. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲೇ ಟ್ರಯಲ್ ಶುರುವಾಗಬೇಕಾಗಿದೆ. ಯಾವ ಸಂದರ್ಭದಲ್ಲಾದರೂ ಟ್ರಯಲ್ ಶುರುವಾಗಬಹುದು. ಒಮ್ಮೆ ಟ್ರಯಲ್ ಶುರುವಾದ್ರೆ ದರ್ಶನ್ಗೆ ವೃತ್ತಿ ಬದುಕಿನ ಪ್ಲಾನ್ಗಳು ತಲೆ ಕೆಳಗಾಗತ್ತೆ. ಕೋರ್ಟ್ ಯಾವಾಗ ಸೂಚಿಸುತ್ತೋ ಆ ಸಂದರ್ಭದಲ್ಲಿ ದರ್ಶನ್ ಕೋರ್ಟ್ನಲ್ಲಿ ಹಾಜರಿರಲೇಬೇಕು. ಅದರಲ್ಲೂ ದರ್ಶನ್ ಕೇಸ್ನಲ್ಲಿ ಬರ್ತಿ 300ಕ್ಕೂ ಹೆಚ್ಚು ಸಾಕ್ಷ್ಯಗಳು ಲಭಿಸಿರೋದ್ರಿಂದ ಪ್ರತಿಯೊಂದು ವಿಚಾರಣೆಯಲ್ಲೂ ಸಮಯ ಬೇಕಾಗತ್ತೆ. ಅದಕ್ಕೆಲ್ಲ ದರ್ಶನ್ ಈಗಲಿಂದಲೇ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧ ಆಗಬೇಕಾಗಿರೋದು ಮೊದಲ ಸವಾಲಿನಲ್ಲೊಂದು. ಪ್ರತಿ ಸಲವೂ ಕೋರ್ಟ್ಗೆ ಬರಬೇಕು, ಕಟಕಟೆಯಲ್ಲಿ ನಿಲ್ಲಬೇಕು. ವಾದ ಪ್ರತಿವಾದ, ಪಾಟಿ ಸವಾಲು, ಆತಂಕದಲ್ಲೇ ಕಾಲ ದುಡಬೇಕು. ಸದ್ಯಕ್ಕೀಗ ಜಾಮೀನು ಪಡ್ಕೊಂಡಿರುವ ದರ್ಶನ್ ಸಿನಿಮಾ ಪ್ರಾರಂಭಿಸುವ ಯೋಜನೆಯಲ್ಲಿದ್ದಾರೆ. ಕೈಯಲ್ಲಿ 3-4 ಪ್ರಾಜೆಕ್ಟ್ಗಳು ಈಗಾಗಲೇ ಇದೆ. ಒಪ್ಕೊಂಡ ಸಿನಿಮಾಗಳನ್ನ ಮುಗಿಸಿಕೊಡುವ ಕುರಿತು ಆಯಾ ಸಿನಿಮಾ ತಂಡವನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಶೀಘ್ರದಲ್ಲೇ ಡೆವಿಲ್ ಚಿತ್ರೀಕರಣಕ್ಕೆ ರೀ ಎಂಟ್ರಿ ಕೊಡ್ತಾರೆ. ಅವರ ಸದ್ಯದ ಗಮನ ಆರೋಗ್ಯ ಸುಧಾರಿಸಿಕೊಳ್ಳುವುದರ ಮೇಲಿದೆ. ಇಷ್ಟೆಲ್ಲ ಏನೇ ಪ್ಲಾನ್ ದರ್ಶನ್ಗಿದ್ರು ಕಾನೂನಿನ ಕೊಂಡಿ ಬಿಚ್ಚಿಕೊಂಡು ಸ್ವಚ್ಛಂದವಾಗಿ ಹಾರಾಡುವಂತಿಲ್ಲ. ಸಿನಿಮಾ ಶೂಟಿಂಗ್ ಮಾಡೋದಾಗ್ಲಿ, ಸಿನಿಮಾ ರಿಲೀಸ್ ಮಾಡೋದಾಗ್ಲಿ ಯಾವುದಕ್ಕೂ ಯಾವ ನಿರ್ಬಂಧವೂ ಇಲ್ಲ. ಆದರೆ ವಿದೇಶದಲ್ಲಿ ಚಿತ್ರೀಕರಣ, ಸಾಕ್ಷಿದಾರರ ಜೊತೆಗಿನ ಭೇಟಿ, ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರ ಊರುಗಳಿಗೆ ಸುತ್ತಾಡೋದು, ಕೋರ್ಟ್ ನೋಟಿಸ್ ಸಂದರ್ಭದಲ್ಲಿ ಹಾಜರಾಗದೇ ಇರೋದು ಇವೆಲ್ಲವೂ ದರ್ಶನ್ಗೆ ನಿಷಿದ್ಧ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರು ಅದು ಷರತ್ತುಗಳಿಂದ ಕೂಡಿದೆ. ಬೆಂಗಳೂರು ವ್ಯಾಪ್ತಿ ಬಿಟ್ಟು ಹೋಗುವಂತಿಲ್ಲ ದರ್ಶನ್. ಒಂದ್ ವೇಳೆ ಹೋಗಲೇಬೇಕು ಅಂದ್ರೆ ಕೋರ್ಟ್ ಪರ್ಮಿಷನ್ ಪಡಿಬೇಕಾಗತ್ತೆ. ಹಾಗಂತ ದರ್ಶನ್ಗೆ ಬೇಕಾದಷ್ಟು ದಿನ ಕೋರ್ಟ್ ಅನುಮತಿ ಕೊಡಲ್ಲ. ಕಾನೂನು ಆದೇಶದ ಪ್ರಕಾರ ನಡ್ಕೊಳ್ಬೇಕು. 15 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಪ್ರಥಮ ಹಂತದಲ್ಲಿ ಅವಕಾಶ ಪಡ್ಕೊಂಡಿದ್ದ ದರ್ಶನ್ಗೆ ಭಾನುವಾರಕ್ಕೆ ಅವಧಿ ಮುಗಿದಿದೆ. ಹೀಗಾಗಿ ಸೋಮವಾರ ಮತ್ತೊಮ್ಮೆ ಮೈಸೂರಿಗೆ ಹೋಗೋಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಲಿದ್ದಾರೆ. ಇದಿಷ್ಟೇ ಅಲ್ಲ, ದರ್ಶನ್ಗೆ ಹೀಗೆ ಕಾನೂನು ಸವಾಲುಗಳನ್ನ ಮುಂದಿನ ದಿನಗಳಲ್ಲಿ ಹಂತ
ಹಂತವಾಗಿ ಎದುರಿಸೋದಕ್ಕೆ ತಯಾರಿ ಕೂಡ ಆಗಿದೆ. ದರ್ಶನ್ ಎದುರಿಸುವ ಸವಾಲುಗಳೇನು? ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ. ವಿಚಾರಣೆ ಅವಧಿ ಎಷ್ಟು ವರ್ಷವಾಗಬಹುದೋ ಗೊತ್ತಿಲ್ಲ. ಪ್ರತಿ ಸಲವೂ ಕೋರ್ಟ್ಗೆ ಬರಬೇಕು. ಯಾವುದೇ ಅನಿವಾರ್ಯತೆ ಇದ್ರೂ ಕೋರ್ಟ್ ತಪ್ಪಿಸುವಂತಿಲ್ಲ. ಟ್ರಯಲ್ ಪ್ರಾರಂಭ ಆದ್ಮೇಲೆ ಶುರುವಾಗತ್ತೆ ಅಸಲಿ ತೊಂದರೆ. ತೀರ್ಪು ಬರೋವರೆಗೂ ಮನೋಕ್ಲೇಶ ತಪ್ಪೋದಿಲ್ಲ. ಅಂದಾಗಿ ದರ್ಶನ್ ಸಾರ್ವಜನಿಕ ವಲಯದಲ್ಲಿ ಪ್ರಭಾವಿ. ಆದರೂ ಕಾನೂನು ಎಲ್ರಿಗೂ ಒಂದೇ. ಯಾವುದೇ ಸಂದರ್ಭದಲ್ಲೂ ಆರೋಪಿಯಾಗಿರುವ ದರ್ಶನ್ ಕಾನೂನು ಉಲ್ಲಂಘನೆ ಮಾಡುವಂತಿಲ್ಲ. ವಿಧಿಸಿದ ಷರತ್ತು ದಾಟುವಂತಿಲ್ಲ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾದ ಮೇಲೆ ಅದೆಷ್ಟು ಕಠಿಣ ದಿನಗಳನ್ನ ದರ್ಶನ್ ದಾಟಬೇಕಾಗುತ್ತೋ ಊಹಿಸೋಕೆ ಅಸಾಧ್ಯ. ಓರ್ವ ಸ್ಟಾರ್ ನಟನಾಗಿ ಹಿಂದಿನಂತೆ ಎಲ್ಲಾ ರೀತಿಯ ಸಂಭ್ರಮ, ಪ್ರಶಸ್ತಿ, ಪುರಸ್ಕಾರದಲ್ಲಿ ಭಾಗಿಯಾಗೋದು, ಸಾರ್ವಜನಿಕ ಹೇಳಿಕೆ, ಸ್ಟಾರ್ ಕ್ಯಾಂಪೇನ್ ರೀತಿ ಕೆಲಸಗಳಲ್ಲಿ ತಡೆ ಉಂಟಾಗುತ್ತೆ. ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ ದರ್ಶನ್ ತ್ವರಿತಗತಿಯಲ್ಲಿ ಪ್ರಕರಣದಲ್ಲಿ ದೋಷಿಯೋ ನಿರ್ದೋಷಿಯೋ ಅನ್ನೋದು ತಿಳಿದು ತೀರ್ಪು ಬರಬಹುದಾಗಿತ್ತು. ಆದರೆ ರೆಗ್ಯುಲರ್ ಟ್ರಯಲ್ನಲ್ಲಿ ವಿಚಾರಣೆಗೆ ತಕ್ಕಂತೆ ದಿನಗಳು ಉರುಳುತ್ತವೆ. ಹೀಗಾಗಿ ಇನ್ನೂ ಅನೇಕ ವರ್ಷಗಳು ದರ್ಶನ್ ಪೊಲೀಸರ ಜೇಡರ ಬಲಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಕಾಗಿರುವುದು ಫಿಕ್ಸ್. ಜೂನ್ 11 ದರ್ಶನ್ ಬಂಧನ ಆಯಿತು. ಅಲ್ಲಿಂದ ಇಲ್ಲಿ ತನಕ ದರ್ಶನ್ಗೆ ಸಂಕಟ ತಪ್ಪಲಿಲ್ಲ. ವೃತ್ತಿ ಬದುಕಲ್ಲಿ ಉತ್ತುಂಗ ಸ್ಥಾನದಲ್ಲಿರುವಾಗಲೇ ಆರೋಪಿ ಅನ್ನುವ ಕಳಂಕ ಬೆನ್ನಿಗಂಟಿಕೊಂಡಿದೆ. ಈ ಪ್ರಕರಣದ ವಿಚಾರಣೆ ಅದೆಷ್ಟೋ ವರ್ಷಗಳು ಆಗಬಹುದು. ಹೀಗಾಗಿ ತೀರ್ಪು ಬರೋವರೆಗೂ ದರ್ಶನ್ಗೆ ಪ್ರತಿ ದಿನ ಸಂಕಟ, ದುಗುಡ ತಪ್ಪೋದಿಲ್ಲ. ಶಿಕ್ಷೆಯೋ ಖುಲಾಸೆಯೋ ಕಾಲ ಹೇಗೆ ಉತ್ತರ ಕೊಡುತ್ತೆ ಅನ್ನೋದು ದರ್ಶನ್ಗೂ ಗೊತ್ತಿಲ್ಲ. ಇವೆಲ್ಲದರ ನಡುವೆಯೂ ದರ್ಶನ್ ಬಣ್ಣ ಹಚ್ಚಬೇಕು, ನಟಿಸಬೇಕು. ದರ್ಶನ್ ಪಾಲಿಗೆ ಇದು ಅಸಲಿಯಾಗಿ ಜೇಡರ ಬಲೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.